ಬೆಂಗಳೂರು ಉತ್ತರ ತಾಲೂಕಿನ ಮಾಕಳಿ ಬಳಿ ಬೆಂಕಿ ಅವಘಡ ಸಂಭವಿಸಿದೆ. ಸುಗಂಧ ದ್ರವ್ಯ ತಯಾರಿಕಾ ಗೋದಾಮಿಗೆ ಬೆಂಕಿ ಬಿದ್ದಿದೆ. ಬೆಂಗಳೂರು ಉತ್ತರ ತಾಲೂಕಿನ ಮಾಕಳಿ ಬಳಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಗೋದಾಮಿಗೆ ಬೆಂಕಿ ಬಿದ್ದಿದೆ. ವೇರ್ ಹೌಸ್ ಒಳಗಿದ್ದಂತಹ 4 ಕಾರ್ಮಿಕರು ಗಾಯಗೊಂಡಿದ್ದಾರೆ. ವೇರ್ ಹೌಸ್ನ ಒಳಗಡೆ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರಿಗೂ ಕೂಡ ಗಾಯಗಳಾಗಿದೆ. 4 ಕಾರ್ಮಿಕರು ತೀವ್ರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ ಬೆಂಕಿಯ ತೀವ್ರತೆ ಎಷ್ಟಿತ್ತು ಅನ್ನುವಂಥದ್ದನ್ನ. ಮತ್ತೆ ಬಲಭಾಗದ ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ ಆ ಬೆಂಕಿ ಅವಘಡಕ್ಕೆ ಒಳಗಾದಂತಹ ಕಾರ್ಮಿಕರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಸಾಕಷ್ಟು ಸುಟ್ಟಂತಹ ಗಾಯಗಳಾಗಿದೆ. ಸದ್ಯಕ್ಕೆ 4 ಅತಿ ಹೆಚ್ಚು ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಿಸಿರುವಂಥದ್ದು. ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ವೇರ್ ಹೌಸ್ ಒಳಗಡೆ ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಈ ಬೆಂಕಿ ಅವಘಡ ಸಂಭವಿಸಿದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಕಾರ್ಮಿಕರನ್ನ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸುಗಂಧ ದ್ರವ್ಯ ತಯಾರಿಕಾ ಗೋದಾಮಿದು. ಈ ಗೋದಾಮಿಗೆ ಬೆಂಕಿ ಹೊತ್ಕೊಳ್ಳಿಕ್ಕೆ ಏನ್ ಕಾರಣ ಅನ್ನುವಂತಹ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ಕಾರ್ಮಿಕರು ಮಾತ್ರ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗಂಗಾಧರ್, ಮಾಕಳಿ ಬಳಿ ಫ್ಯಾಕ್ಟರಿಗೆ ಏನಿದೆ, ಇದು ಬೆಂಕಿ ಹತ್ಕೊಳ್ಳಿಕ್ಕೆ ಪ್ರಮುಖವಾಗಿ ಏನ್ ಕಾರಣ ಅಂತ? ಪ್ರಮುಖವಾಗಿ ಅಂತ ಅಂದ್ರೆ ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಲ್ಲಿ ಸ್ಥಳೀಯರು ಹೇಳುವಂತದ್ದು ಏನೋ ಶಾರ್ಟ್ ಸರ್ಕ್ಯೂಟ್ ಇಂದ ಈ ತರ ಇನ್ಸಿಡೆಂಟ್ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು 12 ಗಂಟೆಗೆ ಈ ರೀತಿ ಗೋಡನಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಆದ್ರೆ ಕೂಡಲೇ ಅಲ್ಲಿಗೆ ಫೈರ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತರಲ್ಲಿ ಹೋಗಿ ಬೆಂಕಿ ನಂತಿದ್ರು ಕೂಡ ಅದು ಸುಗಂಧ ದ್ರವ್ಯದ ಗೋಡನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಕೆಮಿಕಲ್ ಇಂದ ಇನ್ನೂ ಕೂಡ ನೀರು ಹಾಸಿದಷ್ಟು ಕೂಡ ಇನ್ನೂ ಅದರ ಬೆಂಕಿಯ ತೀವ್ರತೆ ಏನಿದೆ ಅದು ಜಾಸ್ತಿ ಆಗ್ತಾ ಇರುವಂತದ್ದು. ಈ ಒಂದು ಗೋಡನ್ ಏನಿತ್ತು, ಸುಮಾರು 3 ಗೋಡನ್ಗಳು ಅಕ್ಕಪಕ್ಕದಲ್ಲೇ ಇರುವಂತದ್ದು. ಈ ಒಂದು ಬೆಂಕಿಯ ತೀವ್ರತೆಗೆ 3 ಗೋಡನ್ ಸುಟ್ಟು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು. ಆದ್ರೆ ಪ್ರಮುಖವಾಗಿ ಆ ಗೋಡನ್ನ ಒಳಗಡೆ 4 ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು ಅಂತ ಇತ್ತು. 4 ಕೂಡ ಸ್ವಲ್ಪ ಗಾಯಗಳಾಗಿದ್ದು ಅವರನ್ನ ಕೂಡಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡಲಾಗಿರುವಂತದ್ದು. ಜೊತೆಯಲ್ಲಿ ಈಗ ಒಂದು ಸುಮಾರು 11 ಅಗ್ನಿಶಾಮಕ ಆಗಿರ್ಬೋದು, ಜೊತೆಲಿ ಸ್ಥಳೀಯ ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ಬೆಂಕಿ ನಂದಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇನ್ನು ಕೂಡ ಹತೋಟಿಗೆ ಬಂದಿಲ್ಲ. ಕಾರಣ ಏನಂತಂದ್ರೆ ಅದು ಸುಗಂಧದ ಗೋಡನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಕೆಮಿಕಲ್ಗೆ ನೀರು ಬಿದ್ದಷ್ಟು ಇನ್ನೂ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಬೇರೆ ರೀತಿಯಾಗಿ ಒಂದು ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡ್ಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನೂ ಕೂಡ ಹತೋಟಿಗೆ ಬಂದಿಲ್ಲ. ಇನ್ನು ಬೆಂಕಿಯ ತೀವ್ರತೆ ಜಾಸ್ತಿ ಆಗ್ತಾ ಇರುವಂತದ್ದು. ಚೈತ್ರ, ಗಂಗಾಧರ್, ಇನ್ನು ಆ ಸುಟ್ಟ ಗಾಯಗಳಾಗಿದೆಯಲ್ಲ, ಆ ಕಾರ್ಮಿಕರು ಏನಾದ್ರೂ ರಿಯಾಕ್ಷನ್ ನೀಡಿದ್ದಾರಾ? ಅವ್ರ ಪರಿಸ್ಥಿತಿ ಹೇಗಿದೆ ಇವಾಗ? ಸದ್ಯಕ್ಕೆ ಅವರು ಆಸ್ಪತ್ರೆಯಲ್ಲಿ ಇರುವಂತದ್ದು. ಚೈತ್ರ, ಅವರಿಗೆ ಚಿಕಿತ್ಸೆನ ಕೂಡ ಕೊಡ್ಲಾಗ್ತಾ ಇರುವಂತದ್ದು. ಆದ್ರೆ ಇವರೆಲ್ಲರೂ ಕೂಡ ಹೊರ ರಾಜ್ಯದವರು ಅಂತ ಹೇಳಲಾಗ್ತಾ ಇರುವಂತದ್ದು. ಅವರು ಬಹಳ ದಿನಗಳಿಂದಲೂ ಕೂಡ ಇಲ್ಲೇ ಕೆಲಸವನ್ನ ಮಾಡ್ಕೊಂಡಿದ್ರು ಅಂತ. ಜೊತೆಗೆ ಇಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಏನಾದ್ರು ಅಲ್ಲಿ ಕ್ರಮಗಳನ್ನ ಕೈಗೊಂಡಿದ್ದಾರ ಇಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಾಗ್ಬೇಕಾಗಿದೆ. ಸುಮಾರು 3 ಮಾಲೀಕರಿಗೆ ಸೇರ್ಬೇಕಾಗಿದ್ದಂತಹ ಒಂದು ಗೋಡನ್ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಆ 3 ಗೋಡನ್ ಕೂಡ ಬೆಂಕಿ ಆಹುತಿ ಆಗಿದೆ. ಜೊತೆಯಲ್ಲಿ ಕೇವಲ ಸುಗಂಧ ದ್ರವ್ಯದ ಗೋಡನ್ ಅಷ್ಟೇ ಅಲ್ಲದೆ ಅದರ ಪಕ್ಕದಲ್ಲಿದ್ದಂತ ಎಸಿಯ ಒಂದು ಗೋಡನ್ಗೂ ಕೂಡ ಬೆಂಕಿಯ ತಗುಲಿರುವಂತದ್ದು. ಈಗ ಅಕ್ಕಪಕ್ಕದವ್ರಿಗೆಲ್ಲ ಬೆಂಕಿ ಕಾಣಿಸ್ಕೊಂತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಬೆಂಕಿಯ ತೀವ್ರತೆ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಚೈತ್ರ, ಧನ್ಯವಾದ ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ.